ನಮಸ್ತೆ. ಇವತ್ತು ನಾವು ಭೇಟಿ ಕೊಡ್ಲಿಕ್ಕಂಥದ್ದು ಜಾಗ ದಟ್ಟಕಾಡು, ಸುತ್ತಲೂ ಬೆಟ್ಟ ಗುಡ್ಡ, ಮಾರ್ಗದಲ್ಲೇ ಕೆರೆ, ಸುಂದರ ವಾತಾವರಣ ನೋಡ್ಲಿಕ್ಕೆ ಸಿಗ್ತದೆ. ಈ ಒಂದು ಗ್ರಾಮವೇ ನರೋಣ ಗ್ರಾಮ. ಈ ಒಂದು ಕ್ಷೇತ್ರಫಲದಲ್ಲಿ ನಮ್ಗೆ ರಾಮತೀರ್ಥಕುಂಡ, ಭವಾನಿ ತೀರ್ಥಕುಂಡ, ಲಕ್ಷ್ಮೀ ತೀರ್ಥಕುಂಡ, ನರಸಿಂಹ ತೀರ್ಥಕುಂಡ, ಸಪ್ತ ಋಷಿಗಳ ಕುಂಡ, ಇಂದ್ರಕುಂಡ ಅಂತೇಳಿ ನಮಗೆ ಈ ಒಂದು ಜಾಗದಲ್ಲಿ ತೀರ್ಥ ಸರೋವರ ಕುಂಡಗಳು ನೋಡ್ಲಿಕ್ಕೆ ಸಿಗ್ತಾವ. ರಾವಣನ ಸಂಹಾರದ ನಂತರ ಪ್ರಭು ಶ್ರೀರಾಮರು ರಾವಣನ ಮುಕ್ತಿಗಾಗಿ ಸೀತಾಮಾತೆಯನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗುವ ಮುನ್ನ ಇಲ್ಲಿ ಬಂದಿದ್ರಂತ ಹೇಳಿ ಇತಿಹಾಸ ಹೇಳ್ತದ. ರಾವಣನ ಸಂಹಾರ ಮಾಡಿದಕ್ಕೆ ಶ್ರೀರಾಮರಿಗೆ ಬ್ರಹ್ಮ ಹತ್ಯೆ ಕಾಡ್ಲಿಗತ್ತಿತ್ತಂತ. ಅದಕ್ಕೆ ರಾಮನಿಗಾಗಿ ಸಪ್ತ ಋಷಿ ಕುಂಡಗಳು ನಿರ್ಮಾಣ ಮಾಡಿ ರಾಮರ ಜೊತೆಗೆ ಋಷಿಗಳು ಕೂಡ ಧ್ಯಾನ ಮಾಡಿರೋ ಜಾಗವೇ ಈ ನರೋಣ ಜಾಗ. ಲಂಕೆಯಿಂದ ಅಯೋಧ್ಯೆಗೆ ಹಿಂತಿರುಗುವಾಗ ವಿವಿಧ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾರ ನಮ್ಮ ಪ್ರಭು ಶ್ರೀರಾಮರು. ಅದುವೇ ಜಾಗವೇ, ಅದರೊಳಗೆ ಇದೊಂದು ಪುಣ್ಯ ಜಾಗವೇ ಈ ನರೋಣ ಜಾಗ. ಅದೇ ಸಮಯದಲ್ಲಿ ಈ ಕ್ಷೇತ್ರಫಲಕ್ಕೆ ಬರ್ತಾರ. ಇಲ್ಲಿನ ಕಾರ್ತಿಕ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸ್ತಾರ. ಈ ಪೂಜೆ ಸಲ್ಲಿಸಿದ ನಂತರ ಅವರ ಕನಸಿನಲ್ಲಿ ರಾವಣ ಬರಲಿಲ್ಲಂತ. ಆಗ ಶ್ರೀರಾಮರು ಲಕ್ಷ್ಮಣನನ್ನು ಕರೆದುಕೊಂಡು ಹೇಳ್ತಾರಂತ, ಇದಂ ಸ್ಥಳಂ ನಾ ರಾವಣಂ ಎಂದು ಹೇಳ್ತಾರಂತ. ಅಂದರೆ ಈ ಜಾಗನಾಗ ರಾವಣ ಇಲ್ಲ ಎಂದು ಹೇಳ್ತಾರಂತ. ಬರುತ್ತಾ ಈ ಜಾಗಕ್ಕೆ ನರೋಣ ಎಂದು ಹೆಸರು ಬರ್ತದಂತ ಇತಿಹಾಸನೂ ಹೇಳ್ತದೆ. ಪ್ರಭು ಶ್ರೀರಾಮರು ಅಖಂಡ ಭಾರತದಲ್ಲಿ 2 ರಾಮಲಿಂಗನ ಸ್ಥಾಪನೆ ಮಾಡಿದ್ರಂತ. ಒಂದು ರಾಮೇಶ್ವರಂನಾಗ, ಇನ್ನೊಂದು ನಮ್ಮ ನರೋಣ ಗ್ರಾಮನಾಗ. ರಾಮಾಯಣಕ್ಕೆ ಸಂಬಂಧಿಸಿದಂತೆ ರಾಮರು ನಮ್ಮ ಭಾಗಕ್ಕೆ ಬಂದಿದ್ರಂತೇಳಿ ಇತಿಹಾಸನೂ ಹೇಳ್ತದೆ. ಹಾಗೆ ಪುರಾವೆಗಳು ಅವ ಇದ್ರ ಬಗ್ಗೆ. ನಮ್ಮ ಕಲಬುರಗಿ ಜಿಲ್ಲೆನಾಗ ಇದೊಂದು ಪ್ರವಾಸಿಗ ತಾಣ ಅದ. ಎಲ್ಲರೂ ಹತ್ತಿರವಿರೋರು ಈ ಒಂದು ಜಾಗಕ್ಕೆ ಭೇಟಿ ಕೊಟ್ಟು ಪ್ರಭು ಶ್ರೀ ರಾಮಲಿಂಗನ ಇಲ್ಲಿ ಸ್ಥಾಪನೆ ಮಾಡ್ಯಾರ. ಇಲ್ಲಿ ಹೋಗಿ ಎಲ್ಲರೂ ದರ್ಶನ ಪಡ್ರಿ ಅಂತೇಳಿ ಹೇಳ್ತೀನಿ. ಧನ್ಯವಾದ.